ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಕೈ ತೋಟ ಅಂದರೆ ನಮ್ಮ ಮನೆ ಹತ್ರ ಇರುವಂಥ ಕೈ ತೋಟನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಇದು ಬೆಟ್ಟದ ತಾವರೆ ಗಿಡ. ಬೆಟ್ಟದ ತಾವರೆ ಅಂದರೆ ಈ ಹೂವು ಬರುತ್ತೆ. ಇದು ವೈಟ್ ಕಲರ್ ಇರುತ್ತೆ. ಸಂಜೆ ಆದಮೇಲೆ ನೋಡಿ ಈ ಥರ ಪಿಂಕ್ ಆಗಿರುತ್ತೆ. ನೋಡಿ ಕೈ ತೋಟ ಸುತ್ತ ಈ ಥರ ಸೀರೆಗಳನ್ನ ಕಟ್ಕೊಂಡಿರ್ತಾರೆ, ಹಳೆ ಸೀರೆಗಳನ್ನ. ಅದು ಕೋಳಿ ಎಲ್ಲ ನುಗ್ಗದೆ ಇರಲಿ ಅಂತ. ಕಾಕಡ ಹೂವಿನ ಸಸಿ. ಇದು ರೋಸು ನೋಡಿ, ಇದು ರೋಸ್ ಗುಲಾಬಿ ಹೂವಿನ ಗಿಡ. ಕನಕಾಂಬರ, ವೀಳ್ಯದೆಲೆ ನೋಡಿ, ಇದು ವೀಳ್ಯದೆಲೆ ನೋಡಿ. ಇದು ಮಲ್ಲಿಗೆ ಹಂಬು, ಮತ್ತು ಇದು ನಿಂಬೆ ಹಣ್ಣಿನ ಗಿಡ, ಮತ್ತು ಇದು ದಾಸವಾಳ ನೋಡಿ. ದಾಸವಾಳ ಮೊಗ್ಗಿದೆ ನೋಡಿ, ಇದು ದಾಸವಾಳ. ಇದು ಕಾಡು ಬಸಳೆ ಸೊಪ್ಪು. ಈ ಸೊಪ್ಪನ್ನ ತೊಳೆದು ಉಪ್ಪು ಹಾಕೊಂಡು ತಿಂದರೆ ಶುಗರ್ ಲೆವೆಲು, ಅಂದರೆ ಶುಗರ್ ಜಾಸ್ತಿ ಇರೋರಿಗೆ ಬೇಗ ಕಂಟ್ರೋಲ್ ಬರುತ್ತಂತೆ. ಇದು ಹಸಿ ಮೆಣಸಿನಕಾಯಿನ ಗಿಡ. ಬದನೆಕಾಯಿ ಗಿಡ, ದಾಳಿಂಬೆ ಹಣ್ಣಿನ ಗಿಡ, ಇದು ಶುಂಠಿ ಗಿಡ. ಇದು ಮರಗೆಣಸಿನ ಗಿಡ. ಮರಗೆಣಸು ಅಂತಂದರೆ ಇದರಲ್ಲಿ ಗೆಣಸು ಮೇಲ್ ಬಿಡೋದಿಲ್ಲ, ಕೆಳಗಡೆ ಇರುತ್ತೆ. ಭೂಮಿಯಲ್ಲಿರುವಂಥ ಬೇರೆ ಇದರದ್ದು ಗೆಣಸು ನೋಡಿ. ಇದು ಹತ್ತಿ ಗಿಡ, ಮನೆಗೆ ದೀಪಕ್ಕೆ ಬಳಕೆ ಆಗುವಂಥ ಹತ್ತಿ ನೋಡಿ, ಮನೆ ದೀಪಕ್ಕೆ ಬರುವಂಥ ಹತ್ತಿ ಗಿಡ ಇದು. ನೋಡಿ, ಇದು ದೊಡ್ಡ ಪತ್ರೆ ಗಿಡ. ಮಕ್ಕಳಿಗೆ ಏನಾದರೂ ಕಫ ಇದ್ದರೆ ಪತ್ರೆಯನ್ನು ತೊಳೆದು ಉಪ್ಪಿನ ಜೊತೆ ತಿಂದಾಗ ಅಥವಾ ಬಿಸಿ ಮಾಡಿ ಮಕ್ಕಳಿಗೆ ರಸ ಹಿಂಡಿ ಕೊಟ್ಟಾಗ ಮಕ್ಕಳಿಗೆ ಕಫ ಕಡಿಮೆ ಆಗುತ್ತೆ ಇದರಿಂದ. ನೋಡಿ, ಇದು ಮೂಲಂಗಿ ಸೊಪ್ಪು. ಮೂಲಂಗಿ ಒಳಗಡೆ ಇದೆ, ಇದು ಸೊಪ್ಪು ಮೇಲಿದೆ. ಇದು ಮೂಲಂಗಿ ಗಿಡ ನೋಡಿ. ಇದು ನುಗ್ಗೆ ಸೊಪ್ಪು. ಇದು ಕರಿಬೇವಿನ ಸೊಪ್ಪಿನ ಗಿಡ, ದೊಡ್ಡದಿದೆ. ಕರಿಬೇವಿನ ಗಿಡ ನೋಡಿ. ಇದು ಮೆಹಂದಿ ಸೊಪ್ಪು. ನಮ್ಮ ಮನೆಯ ಕೈ ತೋಟದ ಬದನೆಕಾಯಿ ಇಷ್ಟು ಬಿಟ್ಟಿದೆ. ನಮ್ಮ ಕೈ ತೋಟದ ಬಾಳೆಹಣ್ಣಿನ ಗಿಡ. ಅಂದರೆ ಊರ ಕಡೆ ಏನು ಮಾಡ್ತಾರೆ ಅಂದರೆ ಪಾತ್ರೆ ತೊಳೆಯೋ ಜಾಗದಲ್ಲಿ ಗಿಡಗಳನ್ನ ಹಾಕೋದು, ಬಟ್ಟೆ ಒಗೆಯೋ ಜಾಗದಲ್ಲಿ ಗಿಡಗಳನ್ನ ಹಾಕೋದು, ಮನೆ ಹಿಂದೆ ವೇಸ್ಟ್ ನೀರು ಅಂದರೆ ಸಿಂಕಿಂದ ಹೋಗೋ ನೀರು, ಬಚ್ಚಲು ಮನೆಯಿಂದ ಹೋಗೋ ನೀರುಗಳಲ್ಲಿ ಗಿಡಗಳನ್ನ ಹಾಕ್ತಾರೆ. ಸೊ ಅಲ್ಲಿ ನೀರು ವೇಸ್ಟ್ ಆಗೋದಿಲ್ಲ. ವೇಸ್ಟ್ ಆಗೋ ನೀರೆಲ್ಲ ಕೃಷಿ ಬಳಕೆಗೆ ಯೂಸ್ ಆಗುತ್ತೆ. ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಪದಾರ್ಥಗಳು ನೋಡಿ, ಕಸಗಳು, ಈ ಪ್ಲಾಸ್ಟಿಕ್ ಪದಾರ್ಥಗಳನ್ನ ನಾವು ಗೊಬ್ಬರಗಳಿಗೆ ಯೂಸ್ ಮಾಡಲ್ಲ. ಇದನ್ನೇನು ಮಾಡ್ತೀವಿ, ಸಪ್ರೇಟಾಗಿ ಅದನ್ನು ವಿಂಗಡಣೆ ಮಾಡಿಕೊಂಡು ನೀರೊಲೆಗಳಿಗೆ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಯಾವುದೇ ಪದಾರ್ಥಗಳನ್ನ ವಿಲೇವಾರಿ ಮಾಡೋದು ಕಷ್ಟ ಆಗ್ತಾ ಇಲ್ಲ, ಪ್ರಕೃತಿ ಹಾಳಾಗ್ತಾ ಇಲ್ಲ. ನಮ್ಮ ಕೈ ತೋಟದ ತರಕಾರಿ ಮತ್ತು ಹೂವು. ನಾವು ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಪ್ರತಿದಿನ ತರಕಾರಿಗೆ ಹೊರಗಡೆ ತರಲೇಬೇಕಾಗತ್ತೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿದಿನ ತಗೊಬರೋ ಅಗತ್ಯ ಎಲ್ಲ ಏನೂ ಇಲ್ಲ. ನಮಗೆ ನಮ್ಮ ಸುತ್ತಮುತ್ತ ನಮ್ಮ ಸರೌಂಡಿಂಗ್ಸಲ್ಲೇ ಸಿಕ್ಕುವಂಥ ಸೊಪ್ಪು ತರಕಾರಿಗಳನ್ನ ನಾವು ಯೂಸ್ ಮಾಡ್ಬೋದು. ಎಲ್ಲರೂ ಕೈ ತೋಟಗಳಲ್ಲಿ ತರಕಾರಿಗಳನ್ನ ಬೆಳ್ಕೊಂಡಿರ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ನಿಮಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.